ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 6 ಶಾಸಕಾಂಗ. ಶಾಸಕಾಂಗ ಶಾಸನಗಳನ್ನು ರಚಿಸುವ ಸರ್ಕಾರದ ಮೊದಲನೆಯ ಅಂಗ. ಕಾನೂನುಗಳ ಕಾರ್ಖಾನೆ. ದೇಶದ ಆಡಳಿತವನ್ನು ನಡೆಸಲಿಕ್ಕಾಗಿ ಅವಶ್ಯಕತೆ ಇರತಕ್ಕಂಥ ಕಾನೂನುಗಳನ್ನು ತಯಾರು ಮಾಡತಕ್ಕಂಥ ಸರ್ಕಾರದ ಮೊದಲನೆಯ ಅಂಗ ಶಾಸಕಾಂಗ. ಈ ವಿಷಯವನ್ನು ಈಗಾಗಲೇ ಶಾಸಕಾಂಗ ಅಂದರೆ ಏನು, ಆ ಶಾಸಕಾಂಗದ ಪ್ರಾಮುಖ್ಯತೆ ಏನು ಅನ್ನೋದನ್ನು ಕಳೆದ ತರಗತಿನಲ್ಲಿ ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈಗ ಭಾರತದಲ್ಲಿ ಶಾಸಕಾಂಗ, ಅದರಲ್ಲೂ ಕೂಡ ಭಾರತದ ಕೇಂದ್ರ ಶಾಸಕಾಂಗ. ನಮ್ಮ ಭಾರತದ ಸಂವಿಧಾನದ ನಿರ್ಮಾತೃಗಳು ಪ್ರಜಾಸತ್ತಾತ್ಮಕ ಸಂಸದೀಯ ವ್ಯವಸ್ಥೆಯನ್ನು ಹಾಗೂ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ನಮ್ಮ ಭಾರತಕ್ಕಾಗಿ ನಿಶ್ಚಯ ಮಾಡಿರ್ತಾರೆ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಎರಡಲ್ಲೂ ಕೂಡ ಈ ನಿಯಮಗಳಿಗೆ ಅನುಗುಣವಾಗಿ ಶಾಸಕಾಂಗಗಳು ರಚನೆಯಾಗುತ್ತವೆ. ಕೇಂದ್ರ ಶಾಸಕಾಂಗದಲ್ಲಿ ಸಂವಿಧಾನದ ಭಾಗ 5ರಲ್ಲಿ ಕೇಂದ್ರ ಶಾಸಕಾಂಗ ಯಾವ ರೀತಿ ಇರಬೇಕು ಅಂತೇಳಿ ಸಂವಿಧಾನದ 79ನೆಯ ವಿಧಿಯಲ್ಲಿ ತಿಳಿಸಲಾಗಿದೆ. ರಾಷ್ಟ್ರಪತಿಗಳು, ಲೋಕಸಭೆ, ರಾಜ್ಯಸಭೆಗಳನ್ನು ಸಂಸತ್ತು ಒಳಗೊಂಡಿರ್ತದೆ. ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನು ಕೇಂದ್ರ ಶಾಸಕಾಂಗ ಹೊಂದಿರ್ತದೆ. ಸಂಸತ್ತಿನಲ್ಲಿ ದ್ವಿಸದನ ಶಾಸಕಾಂಗಗಳು ಇದ್ದು ರಾಜ್ಯಸಭೆಯು ಮೇಲ್ಮನೆಯಾಗಿದ್ದುಕೊಂಡು ಲೋಕಸಭೆಯು ಕೆಳಮನೆಯಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. ರಾಜ್ಯಸಭೆ ರಾಜ್ಯಗಳನ್ನು ಪ್ರತಿನಿಧಿಸುವ ಕೌನ್ಸಿಲ್, ಸ್ಟೇಟ್ ಕೌನ್ಸಿಲ್ ಆಗಿರ್ತದೆ. ರಾಜ್ಯಗಳನ್ನು ಪ್ರತಿನಿಧಿಸುವ ಸ್ಟೇಟ್ ಕೌನ್ಸಿಲ್ ಆಗಿದ್ದು ಪರೋಕ್ಷ ಚುನಾವಣೆ ಮತ್ತು ನಾಮಕರಣದ ಮುಖಾಂತರ ರಚನೆಯಾಗಿರ್ತಕ್ಕಂಥ ಸದನ ರಾಜ್ಯಸಭೆ ಆಗಿರ್ತದೆ. ಲೋಕಸಭೆ ರಾಷ್ಟ್ರವನ್ನು ಪ್ರತಿನಿಧಿಸುವ, ಒಂದಿಡೀ ಭಾರತದ ಜನತೆಯಿಂದ ನೇರವಾಗಿ ಪ್ರತ್ಯಕ್ಷ ಮತದಾನ ಪದ್ಧತಿಯ ಮುಖಾಂತರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮುಖಾಂತರ ರಚನೆಯಾಗ್ತಕ್ಕಂಥ ಸದನ ಲೋಕಸಭೆಯಾಗಿದೆ. ರಾಷ್ಟ್ರಪತಿಯವರು ಸಂಸತ್ತಿನ ಕೇಂದ್ರ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿದ್ದು ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ. ರಾಷ್ಟ್ರಪತಿಗಳು ಲೋಕಸಭೆಯ ಸದಸ್ಯರೂ ಅಲ್ಲ, ರಾಜ್ಯಸಭೆಯ ಸದಸ್ಯರೂ ಅಲ್ಲ, ರಾಷ್ಟ್ರದ ಮುಖ್ಯಸ್ಥರು ಮತ್ತು ಈ ಎರಡೂ ಸದನಗಳ ಅವಿಭಾಜ್ಯ ಅಂಗ ರಾಷ್ಟ್ರಪತಿಗಳು ಆಗಿರ್ತಾರೆ. ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಸಂಸತ್ತಿನ ಅಧಿವೇಶನಗಳು 3 ಭಾಗಗಳಾಗಿ ವಿಂಗಡಣೆಗೆ ಒಳಪಡುತ್ತವೆ. ಬಜೆಟ್ ಅಧಿವೇಶನ, ಇದು ಫೆಬ್ರವರಿಯಿಂದ ಮೇವರೆಗೆ ಈ ಅಧಿವೇಶನ ಏರ್ಪಡ್ತದೆ. ಫೆಬ್ರವರಿ ತಿಂಗಳಿಂದಲೇ ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತದೆ, ಅದು ಮೇ ತಿಂಗಳವರೆಗೆ ನಡೀತದೆ. ಇದಾದಮೇಲೆ ಮಳೆಗಾಲದ ಅಧಿವೇಶನ ಜುಲೈನಿಂದ ಸೆಪ್ಟೆಂಬರ್ವರೆಗೆ ನಡೀತದೆ. ಮಳೆಗಾಲದ ಅಧಿವೇಶನ ಜುಲೈನಿಂದ ಸೆಪ್ಟೆಂಬರ್ನವರೆಗೆ ನಡೀತದೆ. ಚಳಿಗಾಲದ ಅಧಿವೇಶನ ನವೆಂಬರ್ನಿಂದ ಡಿಸೆಂಬರ್ನವರೆಗೆ ನಡೀತದೆ. ಇನ್ನು ಈ ಸದನಗಳ 2 ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚು, 2 ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚಿನ ಒಂದು ಅಂತರ ಆಗುವಂತಿಲ್ಲ. ಆ ರೀತಿ ಈ ಅಧಿವೇಶನಗಳನ್ನು ನಡೆಸಬೇಕೆಂಬ ನಿಯಮ ಸಂವಿಧಾನದ ಒಳಗೆ ಇದೆ. ಈಗ ಮೊದಲಿಗೆ ನಾವು ಸಂಸತ್ತಿನ ಮೇಲ್ಮನೆಯಾಗಿರ್ತಕ್ಕಂಥ ರಾಜ್ಯಸಭೆಯನ್ನು ಚರ್ಚೆ ಮಾಡೋಣ. ಭಾರತ ಸಂಸತ್ತಿನ
ಎರಡನೆಯ ಸದನವೇ ರಾಜ್ಯಸಭೆ. ಇದನ್ನು ಮೇಲ್ಮನೆ ಮತ್ತು ಹಿರಿಯರ ಅನುಭವಿಗಳ ಬುದ್ಧಿಜೀವಿಗಳ ಸದನ ಅಂತೇಳಿ ಕರೆಯಲಾಗ್ತದೆ. ಭಾರತ ಸಂಸತ್ತಿನ ಮೇಲ್ಮನೆಯಾಗಿರ್ತಕ್ಕಂಥ ರಾಜ್ಯಸಭೆಯನ್ನು ಹಿರಿಯರ ಸದನ, ಅನುಭವಿಗಳ ಸದನ, ಹಿರಿಯರ ಸದನ, ಅನುಭವಿಗಳ ಸದನ, ಬುದ್ಧಿಜೀವಿಗಳ ಸದನ ಅಂತೇಳಿ ಕರೆಯಲಾಗ್ತದೆ. ಯಾಕೆ ಅಂತಂದರೆ ಆಡಳಿತದಲ್ಲಿ ಅತ್ಯಂತ ನಿಪುಣತೆಯನ್ನು, ಪರಿಣಿತಿಯನ್ನು ಹೊಂದಿರತಕ್ಕಂಥವರು, ದೀರ್ಘಕಾಲದ ಸಂಸದೀಯ ಪಟುಗಳಾಗಿರ್ತಕ್ಕಂಥವರು, ಬುದ್ಧಿಜೀವಿಗಳು, ಹಿರಿಯರು, ಅನುಭವವುಳ್ಳಂಥವರು ಈ ಸದನದಲ್ಲಿ ಇರ್ತಾರೆ. ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಕ್ರೀಡೆ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ವೈಜ್ಞಾನಿಕ, ವೈದ್ಯಕೀಯ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ವಿಶೇಷ ಪಾರಂಗತಿಯನ್ನು ಹೊಂದಿರತಕ್ಕಂಥವರು ರಾಜ್ಯಸಭೆಯಲ್ಲಿ ಇರ್ತಾರೆ ಮತ್ತು ಅನುಭವಿಗಳು ರಾಜ್ಯಸಭೆಯಲ್ಲಿ ಇರ್ತಾರೆ. ರಾಜ್ಯಸಭೆಯ ಸಂಖ್ಯೆ 250. ಒಟ್ಟು ಸಂಖ್ಯೆ ರಾಜ್ಯಸಭೆಯ ಒಟ್ಟು ಸಂಖ್ಯೆ 250 ಆಗಿರ್ತದೆ. ಈ 250ರಲ್ಲಿ 235 ಜನ ಪರೋಕ್ಷ ಚುನಾವಣೆಯ ಮುಖಾಂತರ ಆಯ್ಕೆಯಾಗಿ ಬರ್ತಾರೆ. ಇನ್ನು 15 ಜನರನ್ನು ರಾಷ್ಟ್ರಪತಿಗಳು ಕ್ರೀಡೆ, ಸಾಂಸ್ಕೃತಿಕತೆ, ಸಂಗೀತ, ವೈದ್ಯಕೀಯ ಲೋಕ, ವಿಜ್ಞಾನ ಲೋಕ ಹೀಗೆ ಸಮಾಜ ಸೇವೆ, ರಾಜಕೀಯ ಮುಂತಾದ ವಿಷಯಗಳಲ್ಲಿ ವಿಶೇಷವಾದಂಥ ಪಾರಂಗತಿಯನ್ನು ಹೊಂದಿರತಕ್ಕಂಥವರು, ಪರಿಣಿತರಾಗಿರ್ತಕ್ಕಂಥವರು, ಖ್ಯಾತನಾಮೀಯರಾಗಿರ್ತಕ್ಕಂಥ ಅನುಭವಿಗಳನ್ನು 15 ಜನರನ್ನು ರಾಜ್ಯಸಭೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಥವಾ ನಾಮಕರಣ ಮಾಡುತ್ತಾರೆ. ಅಲ್ಲಿಗೆ ಒಟ್ಟಾರೆಯಾಗಿ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250 ಆಗಿರುತ್ತದೆ. ರಾಜ್ಯಸಭೆಯ ಒಟ್ಟಾರೆ ಸಂಖ್ಯೆ 250 ಆಗಿರುತ್ತದೆ. ಇಷ್ಟಾದ ಮೇಲೆ ಈ ರಾಜ್ಯಸಭೆಯ ಸದಸ್ಯರಾಗಲಿಕ್ಕೆ ಏನೇನು ಅರ್ಹತೆಗಳಿರಬೇಕು? ಆ ವ್ಯಕ್ತಿ ತನ್ನಲ್ಲಿ ಯಾವ್ಯಾವ ಅರ್ಹತೆಗಳನ್ನು ಹೊಂದಿದ್ರೆ ರಾಜ್ಯಸಭೆಯ ಸದಸ್ಯನಾಗಲಿಕ್ಕೆ ಸಾಧ್ಯ ಇದೆ? ಮೊಟ್ಟ ಮೊದಲಿಗೆ ಆತನು ಭಾರತದ ಪ್ರಜೆ ಆಗಬೇಕು. ಯಾಕೆ? ಇದು ಭಾರತೀಯ ಸಂಸತ್ತಾಗಿರುವುದರಿಂದ ಆ ಸಂಸತ್ತಿನಲ್ಲಿ ಭಾರತೀಯರೇ ಸದಸ್ಯರಾಗಿರಬೇಕು. ಆ ಕಾರಣಕ್ಕಾಗಿ ಆತನು ಭಾರತದ ಪ್ರಜೆಯಾಗಿರಬೇಕು. ಕನಿಷ್ಠ 30 ವರ್ಷಗಳ ವಯಸ್ಸಾಗಿರಬೇಕು. ಗರಿಷ್ಠ ಎಷ್ಟಾದರೂ ಆಗಿರಲಿ, ಗರಿಷ್ಠ ವಯಸ್ಸನ್ನು ಸಂವಿಧಾನ ನಿಗದಿ ಮಾಡಿಲ್ಲ. ಸಂಸತ್ತು ನಿರ್ಧರಿಸುವ ಇತರೆ ಅರ್ಹತೆಗಳು, ಸಂಸತ್ತು ಏನಾದರೂ ಕಾಲಕಾಲಕ್ಕೆ ಏನಾದರೂ ಅರ್ಹತೆಗಳನ್ನು ಮೀಸಲು ಮಾಡಿದರೆ, ಹೇರಿದ್ರೆ ಅಂಥ ಅರ್ಹತೆಗಳನ್ನು ಆತ ಹೊಂದಿರಬೇಕು. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಂಥವನಾಗಿರಬಾರದು. ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ವ್ಯಾಪ್ತಿನಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಆತನು ಇರಬಾರದು. ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಂಡಿರಬೇಕು. ಮಾನಸಿಕ ಅಸ್ವಸ್ಥನೂ ಆತನು ಆಗಿರಬಾರದು. ಇನ್ನು ಚುನಾವಣೆ ನಡೀತದಲ್ಲ, ಈ ಚುನಾವಣೆ ಯಾವ ರೀತಿ ನಡೀತದೆ? ಚುನಾವಣೆ ಪರೋಕ್ಷ ಚುನಾವಣೆಯ ಮುಖಾಂತರ ಈ ಸದಸ್ಯರನ್ನು ಆಯ್ಕೆ ಮಾಡಲಾಗ್ತದೆ. ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಏಕಮತ ಪ್ರಾತಿನಿಧ್ಯ ಪದ್ಧತಿಗೆ ಅನುಗುಣವಾಗಿ ಗುಪ್ತ ಮತದಾನದ ಮುಖಾಂತರ ಆಯ್ಕೆಯಾಗ್ತಾರೆ. ರಾಜ್ಯಸಭೆ ರಾಜ್ಯಗಳನ್ನು ಪ್ರತಿನಿಧಿಸುವ ಕೌನ್ಸಿಲ್ ಅಂತ ಹೇಳಿ ಮೊದಲನೇ ಹೇಳಿದ್ದೇನೆ. ಅದಕ್ಕೆ ಪೂರಕವಾಗಿ ಪ್ರತಿ ರಾಜ್ಯ ವಿಧಾನಸಭಾ ಸದಸ್ಯರಿಂದ ರಾಜ್ಯಸಭೆಗೆ ಸದಸ್ಯರನ್ನು ಪರೋಕ್ಷ ಮತದಾನದ ಮುಖಾಂತರ ಆಯ್ಕೆ ಮಾಡ್ತಾರೆ. ಪರೋಕ್ಷ ಮತದಾನದ ಮುಖಾಂತರ ಆಯ್ಕೆ ಮಾಡಿ ಕಳಿಸಲಾಗ್ತದೆ. ಇನ್ನು ಅವಧಿ, ರಾಜ್ಯಸಭೆಯ
ಸದಸ್ಯರುಗಳ ಅಧಿಕಾರದ ಅವಧಿ 6 ವರ್ಷಗಳು. ರಾಜ್ಯಸಭೆಯ ಸದಸ್ಯರುಗಳ ಅಧಿಕಾರದ ಅವಧಿ 6 ವರ್ಷಗಳು. ಆದರೆ 1/3 ಜನ ಪ್ರತಿ 2 ವರ್ಷಕ್ಕೆ ಒಮ್ಮೆ ನಿವೃತ್ತಿಯಾಗಿ ಅಷ್ಟೇ ಸಂಖ್ಯೆಯ ಜನ ಹೊಸದಾಗಿ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. ಪ್ರತಿ 2 ವರ್ಷಗಳಿಗೆ ಒಮ್ಮೆ 1/3 ಜನ ಏನಾಗ್ತಾರೆ, ನಿವೃತ್ತರಾಗಿ ಅಷ್ಟೇ ಸಂಖ್ಯೆಯ ಜನ ಏನಾಗ್ತಾರೆ, ಆಯ್ಕೆಯಾಗಿ ಬರ್ತಾರೆ. ಹೆಂಗೆ ಅಂತ ತಿಳ್ಕೊಳ್ಳೋಣ. ಈಗ 250 3 ಭಾಗ ಆಗಿ ವಿಭಾಗ ಮಾಡಿ ಅಲ್ಲಿಗೆ 73, 73, 74 ಈ ರಾಜ್ಯಸಭೆಯ ಸದಸ್ಯರುಗಳು ಕೊನೆಗೆ ಒಂದು 4 ಉಳಿಯೋದ್ರಿಂದ ಒಬ್ಬ ವ್ಯಕ್ತಿಯನ್ನು 3 ಭಾಗಗಳನ್ನಾಗಿ ಕತ್ತರಿಸಲಿಕ್ಕೆ ಬರೋದಿಲ್ಲ. ಅದಕ್ಕೆ ಒಂದು ಸಾರಿಗೆ 84 ಜನ ಆಗ್ತಾರೆ, ಇನ್ನೆರಡು ಬಾರಿಗೆ 83 ಜನ ಆಗ್ತಾರೆ. ಈ 83 ಜನ 2000ನೇ ಇಸ್ವಿನಲ್ಲಿ ನೇಮಕಾತಿಯನ್ನು ಹೊಂದಿದ್ದಾರೆ. ಇನ್ನ 83 ಜನ 2002ರಲ್ಲಿ ನೇಮಕಾತಿಯನ್ನು ಹೊಂದುತ್ತಾರೆ. ಇನ್ನ 84 ಜನ 2004ರಲ್ಲಿ ನೇಮಕಾತಿಯನ್ನು ಹೊಂದುತ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? 2 ವರ್ಷದ ನಂತರ 2006. ಈ 2006ಕ್ಕೆ 2000ನೇ ಇಸ್ವಿನಲ್ಲಿ ನೇಮಕವಾದಂಥ 83 ಜನ ನಿವೃತ್ತರಾಗ್ತಾರೆ ಮತ್ತು ಅಷ್ಟೇ ಸಂಖ್ಯೆಯ ಜನ ಹೊಸದಾಗಿ ಆಗ್ತಾರೆ. ಇದಾದ್ಮೇಲೆ 2002ರಲ್ಲಿ ನೇಮಕಾತಿಯಾದಂಥ 83 ಜನ ನಿವೃತ್ತರಾಗಿ ಅಷ್ಟೇ ಸಂಖ್ಯೆಯ ಹೊಸ ಸದಸ್ಯರು ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. ಇನ್ನು 2010ರಲ್ಲಿ 84ರಲ್ಲಿ ಆಯ್ಕೆಯಾಗಿದ್ದಂಥ 2004ರಲ್ಲಿ ಆಯ್ಕೆಯಾಗಿದ್ದಂಥ 84 ಜನ ನಿವೃತ್ತರಾಗಿ ಮತ್ತೆ ಅಷ್ಟೇ ಸಂಖ್ಯೆಯ ಜನ ಹೊಸದಾಗಿ ಆಯ್ಕೆಯಾಗಿ ಬರ್ತಾರೆ. ನೀವು ಇದನ್ನು ಒಂದು ಸ್ವಲ್ಪ ನೆನಪಿಟ್ಕೊಂಡು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ರಾಜ್ಯಸಭೆಯ ಸದಸ್ಯರ ಅಧಿಕಾರದ ಅವಧಿಯು 6 ವರ್ಷಗಳಾಗಿದ್ದು, ರಾಜ್ಯಸಭೆಯ ಸದಸ್ಯರುಗಳ ಅಧಿಕಾರದ ಅವಧಿಯು 6 ವರ್ಷಗಳಾಗಿದ್ದು, ಪ್ರತಿ 2 ವರ್ಷಕ್ಕೆ ಒಂದು ಬಾರಿ 1/3 ಜನ ನಿವೃತ್ತಿಯನ್ನು ಹೊಂದಿ ಅಷ್ಟೇ ಸಂಖ್ಯೆಯ ಜನ ಏನಾಗ್ತಾರೆ, ಹೊಸದಾಗಿ ರಾಜ್ಯಸಭೆಗೆ ಆಯ್ಕೆಯಾಗುತ್ತಾರೆ. 2000ನೇ ಇಸ್ವಿಯಲ್ಲಿ 83 ಜನ ಆಯ್ಕೆಯಾಗಿದ್ದರು, 2002ರಲ್ಲಿ 83 ಜನ ಆಯ್ಕೆಯಾದರು, 2004ರಲ್ಲಿ 84 ಜನ ಆಯ್ಕೆಯಾದರು. 2006ರಲ್ಲಿ 2000ನೇ ಇಸ್ವಿನಲ್ಲಿ ಆಯ್ಕೆಯಾಗಿದ್ದಂಥ 83 ಜನ ನಿವೃತ್ತರಾಗ್ತಾರೆ, ಹೊಸದಾಗಿ ಮತ್ತೆ ಚುನಾವಣೆ ನಡೆಯುತ್ತದೆ. 2006ರಲ್ಲಿ ಹೊಸ ಸದಸ್ಯರು 1/3 ಜನ ಆಯ್ಕೆಯಾಗಿ ರಾಜ್ಯಸಭೆಯನ್ನು ಪ್ರವೇಶ ಮಾಡ್ತಾರೆ. ಇನ್ನು 2002ರಲ್ಲಿ ನೇಮಕಾತಿಯನ್ನು ಹೊಂದಿದಂಥವರು ಆಯ್ಕೆಯಾಗಿದ್ದಂಥವುಗಳು ಏನಾಗ್ತಾರೆ, 2008ರಲ್ಲಿ ನಿವೃತ್ತರಾಗ್ತಾರೆ ಮತ್ತು ಅಷ್ಟೇ ಸಂಖ್ಯೆಯ ಜನ ಮತ್ತೆ ಹೊಸದಾಗಿ ಚುನಾವಣೆಯ ಮುಖಾಂತರ ಆಯ್ಕೆಯಾಗಿ ಬರ್ತಾರೆ. ಮತ್ತೆ 2004ರಲ್ಲಿ ಆಯ್ಕೆಯಾಗಿದ್ದಂಥ 84 ಜನ ನಿವೃತ್ತರಾಗಿ 2010ರಲ್ಲಿ ಏನಾಗ್ತಾರೆ, ಅಷ್ಟೇ ಸಂಖ್ಯೆಯ ಜನ ಹೊಸದಾಗಿ ಮತ್ತೆ ರಾಜ್ಯಸಭೆಗೆ ಬರ್ತಾರೆ. ಈ ಪ್ರಕ್ರಿಯೆ ಹಾಗೆ ನಿರಂತರವಾಗಿ ನಡ್ಕೊಂಡು ಹೋಗ್ತದೆ. ಮತ್ತೆ ಯಾವಾಗ 2012ರಲ್ಲಿ 2006ರಲ್ಲಿ ನಿವೃತ್ತರಾದ ಆಯ್ಕೆಯಾಗಿದ್ದಂಥವರು ನಿವೃತ್ತರಾಗಿ ಅಷ್ಟೇ ಸಂಖ್ಯೆಯ ಜನ 2012ರಲ್ಲಿ ಏನಾಗ್ತಾರೆ, ನೇಮಕಾತಿಯನ್ನು ಹೋಗ್ತಾರೆ. ಇನ್ನು 2014ರಲ್ಲಿ 2008ರಲ್ಲಿ ನೇಮಕಾತಿಯನ್ನು ಹೊಂದಿದ್ದಂಥವರು
2014ರಲ್ಲಿ ನಿವೃತ್ತರಾಗಿ ಅಷ್ಟೇ ಸಂಖ್ಯೆಯ ಜನ ಮತ್ತೆ ಹೊಸದಾಗಿ ಆಯ್ಕೆಯಾಗ್ತಾರೆ. ಆದ್ದರಿಂದ ಇದನ್ನ ಶಾಶ್ವತ ಸದನ ಎಂದು ಕರೆಯುತ್ತಾರೆ. ರಾಜ್ಯಸಭೆಯನ್ನ ಶಾಶ್ವತ ಸದನ ಎಂದು ಕರೆಯುತ್ತಾರೆ. ಏಕೆಂದರೆ ರಾಜ್ಯಸಭೆಯು ಏಕಕಾಲಕ್ಕೆ ಎಲ್ಲ ಸದಸ್ಯರುಗಳನ್ನು ನಿವೃತ್ತ ಮಾಡಿ ಖಾಲಿ ಬೀಳುವುದಿಲ್ಲ. ರಾಜ್ಯಸಭೆ ಯಾವತ್ತೂ ಕೂಡ ಖಾಲಿ ಇರೋದಿಲ್ಲ. 1/3 ಜನ ನಿವೃತ್ತರಾಗ್ತಾರೆ, ಆದರೆ 2/3 ಭಾಗದಷ್ಟು ಜನ ಇನ್ನೂ ಇರ್ತಾರೆ. ಏಕಕಾಲಕ್ಕೆ ರಾಜ್ಯಸಭೆಯು ಒಂದೇ ಬಾರಿಗೆ ಖಾಲಿಯಾಗುವುದಿಲ್ಲ. ಆದ್ದರಿಂದ ರಾಜ್ಯಸಭೆಯನ್ನ ಶಾಶ್ವತ ಸದನ, ನಿರಂತರ ಸದನ ಅಂತೇಳಿ ಕರೀತಾರೆ. ನಿರಂತರ ಸದನ, ಶಾಶ್ವತ ಸದನ ಅಂತೇಳಿ ಇದನ್ನ ಕರೀತಾರೆ. ಇನ್ನು ರಾಜ್ಯಸಭೆಯ ಸಭಾಪತಿಗಳು, ಈ ರಾಜ್ಯಸಭೆಯ ಸಭಾಪತಿಗಳು ಯಾರಾಗಿರ್ತಾರೆ? ಯಾರು ಭಾರತಕ್ಕೆ ಉಪರಾಷ್ಟ್ರಪತಿಗಳಾಗಿರುತ್ತಾರೆಯೋ, ಯಾರು ಭಾರತಕ್ಕೆ ಉಪರಾಷ್ಟ್ರಪತಿಗಳಾಗಿರುತ್ತಾರೆಯೋ ಅವರು ಭಾರತದ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳಾಗಿರುತ್ತಾರೆ. ಅವರನ್ನೇನಂತ ಕರಿತೇವೆ? ಪದನಿಮಿತ್ತ ಸಭಾಪತಿಗಳಾಗಿರುತ್ತಾರೆ. ಸಭಾಪತಿಗಳು ಅಂತೇಳಿ ಕರಿತೇವೆ. ಯಾರನ್ನ? ಉಪರಾಷ್ಟ್ರಪತಿಗಳು ಭಾರತದ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳಾಗಿರುತ್ತಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಥವಾ 2 ಅಂಕಕ್ಕೆ ಇರ್ತದೆ. ರಾಜ್ಯಸಭೆಯ ಸಭಾಪತಿಗಳು ಯಾರು? ನಿಮ್ಮ ಉತ್ತರ ಏನಾಗಿರ್ಬೇಕಾಗ್ತದೆ? ರಾಜ್ಯಸಭೆಯ ಸಭಾಪತಿಗಳು ಯಾರಾಗಿರ್ತಾರೆ? ನಿಮ್ಮ ಉತ್ತರ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳಾಗಿರುತ್ತಾರೆ, ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಅಥವಾ ಸಭಾಪತಿಗಳು ಆಗಿರುತ್ತಾರೆ. ಯಾಕೆ ಈ ಸಭಾಪತಿಗಳಾಗಿ ಸಂವಿಧಾನದ ನಿರ್ಮಾತೃಗಳು ಉಪರಾಷ್ಟ್ರಪತಿಗಳನ್ನೇ ನೇಮಕ ಮಾಡ್ತಾರೆ? ರಾಜ್ಯಸಭೆಯ ಸಭಾಧ್ಯಕ್ಷರು ಪ್ರಧಾನ ಸ್ಥಾನಮಾನವನ್ನು ಹೊಂದಿರ್ತಾರೆ. ಸಭಾಧ್ಯಕ್ಷರ ಸ್ಥಾನ ಗೌರವಯುತವಾದದ್ದು. ಸಭೆಯನ್ನು ಶಾಂತಿಯುತವಾಗಿ, ಸಾಂಗೋಪಾಂಗವಾಗಿ, ಗಲಭೆಗಳು ಏರ್ಪಡದಂತೆ ನಡೆಸಿಕೊಂಡು ಹೋಗತಕ್ಕಂಥ ಗುರುತರವಾದಂಥ ಜವಾಬ್ದಾರಿಯನ್ನು ಅವರು ಹೊಂದಿರ್ತಾರೆ. ಇನ್ನು ರಾಜ್ಯಸಭೆಯ ಎಲ್ಲ ಕಾರ್ಯಕಲಾಪಗಳು ಉಪರಾಷ್ಟ್ರಪತಿಗಳ ಅಧ್ಯಕ್ಷತೆಯಲ್ಲಿ ನಡೆಯುತ್ತವೆ. ಒಂದು ವೇಳೆ ಯಾವುದೋ ಕಾರಣಕ್ಕೆ ವಿದೇಶಿ ಪ್ರವಾಸ, ಅನಾರೋಗ್ಯ ಮುಂತಾದ ಕಾರಣಗಳಿಗಾಗಿ ಅವರೇನಾದರೂ ಸಭೆಗೆ ಹಾಜರಾಗಲಿಕ್ಕೆ ಸಾಧ್ಯ ಇಲ್ಲದಂಥ ಸಂದರ್ಭದಲ್ಲಿ ಉಪಸಭಾಪತಿಗಳು ಇರ್ತಾರೆ. ಉಪಸಭಾಧ್ಯಕ್ಷರನ್ನು ರಾಜ್ಯಸಭೆಯ ಸದಸ್ಯರೇ ತಮ್ಮಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ತಾರೆ. 74ನೇ ವಿಧಿಯ ಪ್ರಕಾರ, ಸಂವಿಧಾನದ 74ನೇ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿಗಳನ್ನು ತಮ್ಮಲ್ಲಿಯೇ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ತಾರೆ. 79ನೇ ವಿಧಿ ಪ್ರಕಾರ ಅವರು ಸಭಾಪತಿಗಳು ಗೈರು ಹಾಜರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಭೆಯ ಕಲಾಪಗಳನ್ನು ನಡೆಸಿಕೊಂಡು ಹೋಗುವ ಗುರುತರವಾದ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ. ಇನ್ನು ಸಭಾಪತಿಗಳ ತೀರ್ಪು ಅಂತಿಮವಾಗಿರ್ತದೆ. ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಯಾವುದೇ ಒಂದು ನಿರ್ದಿಷ್ಟ ಮಸೂದೆಯ ಪರ ಮತ್ತು ವಿರೋಧವಾಗಿ ಸಮಾನ ಮತಗಳು ಬಿದ್ದಾಗ, ರಾಜ್ಯಸಭೆಯಲ್ಲಿ ಒಂದು ಮಸೂದೆ ಚರ್ಚೆ ನಡೀತದೆ ಅಂತ ಇಟ್ಕೊಳ್ಳೋಣ. ಆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ಮತಕ್ಕೆ ಹಾಕ್ತಾರೆ. ಮತಕ್ಕೆ ಹಾಕಿದಾಗ ಒಂದು ಮಸೂದೆಗೆ ಪರ ಮತ್ತು ವಿರುದ್ಧವಾಗಿ ಸಮಾನವಾದಂಥ ಮತಗಳು ಬಿದ್ದಾಗ, ಈಕ್ವಲ್ ವೋಟ್ಸ್ ಬಿದ್ದಾಗ, ಸಭಾಪತಿಗಳಾಗಿರ್ತಕ್ಕಂಥ ಉಪರಾಷ್ಟ್ರಪತಿಗಳು ತಮ್ಮ ನಿರ್ಣಾಯಕ ಮತವನ್ನು ಚಲಾಯಿಸುತ್ತಾರೆ. ಅಂದರೆ ತಾವು ಯಾವುದಾದ್ರೂ ಒಂದು ಕಡೆಗೆ ಅವರ ವಿವೇಚನೆಗೆ ಬಿಟ್ಟಂಥದ್ದು, ಅವ್ರು ಈ ಕಡೆಗೆ ಹಾಕಬೇಕು ಆ ಕಡೆಗೆ ಹಾಕಬೇಕು ಅಂತಲ್ಲ, ತಮ್ಮ ವಿವೇಚನೆಗೆ ಸಂಬಂಧಪಟ್ಟಂತೆ ಆ ಮಸೂದೆಯ ಪರವಾಗಿಯಾದರೂ ವಿರೋಧವಾಗಿಯಾದರೂ ಮತ ಚಲಾವಣೆ ಮಾಡ್ತಕ್ಕಂಥ ಅಧಿಕಾರವನ್ನು ರಾಜ್ಯಸಭೆಯ ಸಭಾಪತಿಗಳು ಹೊಂದಿರುತ್ತಾರೆ. ಇನ್ನು
ಈ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು, ರಾಜ್ಯಸಭೆ ಏನೇನು ಕೆಲಸಗಳನ್ನು ಮಾಡ್ತದೆ, ಇಲ್ಲಿ ಒಂದು 7 ಕಾರ್ಯಗಳನ್ನು ಪಟ್ಟಿ ಮಾಡಲಾಗಿದೆ. ಹಣಕಾಸಿನ ಅಧಿಕಾರಿಗಳು ಅಲ್ಲ, ಶಾಸನೀಯ ಅಧಿಕಾರಿಗಳು ಮೊದಲು, ಹಣಕಾಸಿನ ಅಧಿಕಾರಿಗಳು, ಕಾರ್ಯಾಂಗದ ಅಧಿಕಾರಿಗಳು, ನ್ಯಾಯಿಕ ಅಧಿಕಾರಿಗಳು, ಸಂವಿಧಾನ ತಿದ್ದುಪಡಿಯ ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು, ವಿಶೇಷ ಅಧಿಕಾರಿಗಳು ಅಂತೇಳಿ ಅವನ್ನ ಗುರುತಿಸಲಾಗ್ತದೆ. ಸಾಮಾನ್ಯವಾಗಿ ಈ ಶಾಸನೀಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಮಸೂದೆಗಳನ್ನು, ಆ ಮಸೂದೆ ಸಾಮಾನ್ಯ ಮಸೂದೆಯಾಗಿದ್ದರೆ ಆ ಮಸೂದೆಯನ್ನು ರಾಜ್ಯಸಭೆಯಲ್ಲಾದರೂ ಮಂಡಿಸಬಹುದು, ಲೋಕಸಭೆಯಲ್ಲಾದರೂ ಮಂಡಿಸಬಹುದು. ಮೊದಲಿಗೆ ಹಣಕಾಸಿನ ಮಸೂದೆಯನ್ನು ಮಾತ್ರ ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ಹಣಕಾಸಿನ ಮಸೂದೆಯನ್ನು ಮಾತ್ರ ಲೋಕಸಭೆಯಲ್ಲಿಯೇ ಮೊದಲಿಗೆ ಮಂಡಿಸಬೇಕಾಗಿರ್ತದೆ. ಈ ಕಾಯ್ದೆಗಳನ್ನು ರಚಿಸುವಾಗ ಲೋಕಸಭೆಗೆ ಇದ್ದಷ್ಟೇ ಅಧಿಕಾರ ರಾಜ್ಯಸಭೆಗೆ ಇದೆ. ಕಾಯ್ದೆಗಳನ್ನು ರೂಪಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಕಾನೂನುಗಳನ್ನು ರೂಪಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಲೋಕಸಭೆಗೆ ಎಷ್ಟು ಅಧಿಕಾರಗಳು ಇದ್ದಾವೆಯೋ ಅಷ್ಟೇ ಅಧಿಕಾರಗಳು ರಾಜ್ಯಸಭೆಗೆ ಇದ್ದಾವೆ, ವ್ಯತ್ಯಾಸ ಏನಿಲ್ಲ. ಆದರೆ ರಾಜ್ಯಸಭೆ ಮಂಡಿಸಿದ ಮಸೂದೆಗಳನ್ನು ಅಂಗೀಕರಿಸಿ ನಂತರ ಲೋಕಸಭೆಗೆ ಕಳುಹಿಸಬೇಕು. ರಾಜ್ಯಸಭೆ ಮೊದಲಿಗೆ ಒಂದು ಮಸೂದೆಯನ್ನು ಮಂಡಿಸುತ್ತ ಅನ್ನೋದು ರಾಜ್ಯಸಭೆ ಮೇಲ್ಮನೆ, ಲೋಕಸಭೆ ಕೆಳಸದನ. ಈಗ ರಾಜ್ಯಸಭೆ ಯಾವುದೋ ಒಂದು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಲಾಗಿದೆ, ಈ ಮಂಡಿಸಿರ್ತಕ್ಕಂಥ ಮಸೂದೆಗೆ ರಾಜ್ಯಸಭೆ ಅಂಗೀಕಾರವನ್ನು ನೀಡಿದೆ. 2/3 ಮೆಜಾರಿಟಿಯನ್ನು, 2/3 ಬಹುಮತದ ಆಧಾರದ ಮೇಲೆ ಅದನ್ನು ಪಾಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ರಾಜ್ಯಸಭೆ ಒಪ್ಪಿಕೊಂಡಿದೆ ಅದನ್ನು. ಈ ಒಪ್ಪಿಕೊಂಡಿರ್ತಕ್ಕಂಥ ಮಸೂದೆಯನ್ನ ಒಪ್ಪಿಗೆಗಾಗಿ ರಾಜ್ಯಸಭೆಯು ಎಲ್ಲಿಗೆ ಕಳಿಸಿಕೊಡ್ಬೇಕು? ಲೋಕಸಭೆಗೆ ಕಳುಹಿಸಿಕೊಡಬೇಕು. ಲೋಕಸಭೆಗೆ ಅದನ್ನ ಕಳುಹಿಸಿಕೊಡ್ಬೇಕಾಗ್ತದೆ. 2 ಸದನಗಳ ಒಪ್ಪಿಗೆಯನ್ನ ಪಡೆದರೆ, ಈ 2 ಸದನಗಳ ಒಪ್ಪಿಗೆಯನ್ನ ಈ ಲೋಕಸಭೆಯು ಕೂಡ ಅದಕ್ಕೆ 2/3 ಮೆಜಾರಿಟಿಯನ್ನ ಕೊಟ್ಟು ಅದನ್ನು ಪಾಸ್ ಮಾಡಬೇಕು. ಲೋಕಸಭೆಯು ಕೂಡ ಅದನ್ನು ಒಪ್ಪಿಕೊಳ್ಳಬೇಕು. ಈ 2 ಸದನಗಳು ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನು ನೀಡಿದ ಮೇಲೆ ಆ ಮಸೂದೆಯು ಯಾರ ಸಹಿಗೆ ಹೋಗುತ್ತದೆ? ಪ್ರೆಸಿಡೆಂಟರ ಸಹಿಗೆ, ರಾಷ್ಟ್ರಪತಿಗಳ ಸಹಿಗೆ ಹೋಗುತ್ತದೆ. ರಾಷ್ಟ್ರಪತಿಗಳ ಸಹಿಯೊಂದಿಗೆ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಆ ಕಾನೂನು ಭಾರತದಾದ್ಯಂತ ಜಾರಿಗೆ ಬರುತ್ತದೆ. ಯಾವಾಗ 2 ಸದನಗಳು ಒಪ್ಪಿಗೆಯನ್ನು ಕೊಟ್ಟಾಗ. ಇನ್ನು ಇದೇ ರೀತಿಯಲ್ಲಿ ಲೋಕಸಭೆಯಲ್ಲಿ ಅಂಗೀಕರಿಸಿದ ಮಸೂದೆಯನ್ನು ರಾಜ್ಯಸಭೆಗೂ ಕಳಿಸಿಕೊಡ್ತಾರೆ. ಇಂಥ ಮಸೂದೆಗಳನ್ನು ಈಗ ಲೋಕಸಭೆ ಏನಾದರೂ ಮೊದಲು ಇದು ರಾಜ್ಯಸಭೆಯಲ್ಲಿ ಮಂಡಿಸಿದಂಥ ಮಸೂದೆಯಾಗಿತ್ತು, ಅವರು ಲೋಕಸಭೆಗೆ ಕಳಿಸಿಕೊಡ್ತಾರೆ. ಲೋಕಸಭೆ ಅದನ್ನು ಒಪ್ಪಿಕೊಳ್ತು, ಆವಾಗ ಅದನ್ನು ರಾಷ್ಟ್ರಪತಿಗಳಿಗೆ ಕೊಡಲಾಯಿತು. ಲೋಕಸಭೆ ಒಪ್ಪಿಕೊಳ್ಳಲೇಬೇಕು ಅನ್ನುವ ನಿಯಮ ಇಲ್ಲ. ಲೋಕಸಭೆ ಅದನ್ನು ತಿರಸ್ಕರಿಸಬಹುದು. ಯಾವುದಾದ್ರೂ ಒಂದು ತಿದ್ದುಪಡಿಯನ್ನು ಸೂಚಿಸಿ, ಬದಲಾವಣೆಯನ್ನು ಸೂಚಿಸಿ, ಇದನ್ನು ಈ ರೀತಿ ಮಾಡಿದರೆ ಚೆನ್ನಾಗಿರ್ತದೆ, ಈ ಕಾನೂನನ್ನು ಈ ರೀತಿ ರೂಪಿಸಿದರೆ ಚೆನ್ನಾಗಿರ್ತದೆ ಅಂತೇಳಿ ತನ್ನ ಸಜೆಷನ್ಸ್ಗಳನ್ನು, ತನ್ನ ಸಲಹೆಗಳನ್ನು ಕೊಟ್ಟು ಅದನ್ನು ತಿರಸ್ಕರಿಸಬಹುದು. ಆ ತಿರಸ್ಕರಿಸಿದ ಮಸೂದೆಯನ್ನು ರಾಜ್ಯಸಭೆ ಮತ್ತೆ ಲೋಕಸಭೆಗೆ ಕಳಿಸಿಕೊಟ್ಟಾಗ ಲೋಕಸಭೆ ಅದನ್ನು ಒಪ್ಪಿಕೊಂಡ್ರೆ ರಾಷ್ಟ್ರಪತಿಗಳ ಸಭೆಗೆ ಹೋಗ್ತದೆ. ಒಂದು ವೇಳೆ ಲೋಕಸಭೆಯಲ್ಲಿ ಮಂಡಿತಗೊಂಡಂಥ, ಮೊದಲು ಲೋಕಸಭೆಯಲ್ಲಿ ಮಂಡಿತವಾಗಿರ್ತಕ್ಕಂಥ ಒಂದು ಮಸೂದೆ ಲೋಕಸಭೆಯಿಂದ ಅಂಗೀಕೃತಗೊಂಡು ರಾಜ್ಯಸಭೆಗೆ ಬಂದಾಗ ರಾಜ್ಯಸಭೆಯು ಅದಕ್ಕೆ ಅಂಗೀಕಾರವನ್ನು ನೀಡಿದರೆ ಎಲ್ಲಿಗೆ ಹೋಗ್ತದೆ? ರಾಷ್ಟ್ರಪತಿಗಳ ಸಹಿಗೆ ಹೋಗ್ತದೆ. ಈಗ ಒಂದು ಪ್ರಶ್ನೆ ಇದೆ ಇಲ್ಲಿ, ಈ ಮಸೂದೆಯನ್ನ ಪಾಸು ಮಾಡ್ತಕ್ಕಂಥ ವಿಷಯದಲ್ಲಿ ಲೋಕಸಭೆ ಕಳಿಸಿರ್ತಕ್ಕಂಥ ಮಸೂದೆಯನ್ನು ರಾಜ್ಯಸಭೆಯು ಕಳಿಸಿರ್ತಕ್ಕಂಥ ಮಸೂದೆಯನ್ನ ಲೋಕಸಭೆಯು ಒಟ್ಟಾರೆಯಾಗಿ ತಿರಸ್ಕರಿಸಿದರೆ ಏನಾಗ್ತದೆ? ಇದನ್ನ ಸಂವಿಧಾನಿಕ ಬಿಕ್ಕಟ್ಟು ಅಂತೇಳಿ ಕರೀತಾರೆ. ಇದನ್ನೇನಂತ ಕರೀತಾರೆ? ಸಂವಿಧಾನಿಕ ಬಿಕ್ಕಟ್ಟು ಅಂತೇಳಿ ಕರೀತಾರೆ. ಕಾನ್ಸ್ಟಿಟ್ಯೂಷನಲ್ ಕ್ರಿಸಿಸ್ ಅಂತೇಳಿ ಕರೀತಾರೆ. ಈ ಸಂವಿಧಾನಿಕ ಬಿಕ್ಕಟ್ಟು ಏರ್ಪಟ್ಟಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. ತಮ್ಮ ಅಧ್ಯಕ್ಷತೆಯಲ್ಲಿ ರಾಷ್ಟ್ರಪತಿಗಳು
ರಾಜ್ಯಸಭೆ ಮತ್ತು ಲೋಕಸಭೆಯ ಜಂಟಿ ಅಧಿವೇಶನವನ್ನು ಕರೀತಾರೆ. ಈ ಜಂಟಿ ಅಧಿವೇಶನದಲ್ಲಿ ಆ ಮಸೂದೆಯ ಬಗ್ಗೆ ಚರ್ಚೆಯನ್ನು ನಡೆಸಿ ಮತಕ್ಕೆ ಹಾಕಲಾಗ್ತದೆ. ಮತಕ್ಕೆ ಹಾಕಿದಾಗ ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಲೋಕಸಭೆ ಅದನ್ನು ಇಷ್ಟಪಟ್ಟರೆ ಜಾರಿಗೆ ತರ್ತದೆ, ಇಷ್ಟಪಡದೇ ಇದ್ದರೆ ಅದನ್ನು ಜಾರಿಗೆ ತರಲ್ಲ. ಯಾಕೆ ಅಂದರೆ ಲೋಕಸಭೆಯ ಸದಸ್ಯರುಗಳ ಸಂಖ್ಯೆ 545 ಇದೆ. ರಾಜ್ಯಸಭೆಯ ಸದಸ್ಯರುಗಳ ಸಂಖ್ಯೆ ಎಷ್ಟಿದೆ? 250 ಇದೆ. ಅಂದರೆ ಸಂಖ್ಯೆ ಯಾರು ಜಾಸ್ತಿ ಇದೆ? ಲೋಕಸಭೆಯದು ಜಾಸ್ತಿ ಇದೆ. ಆದ್ದರಿಂದ ಲೋಕಸಭೆ ಯಾರ ಕಡೆಗೆ ಮತವನ್ನು ಚಲಾಯಿಸುತ್ತದೆಯೋ ಪರದ ಕಡೆಗೆ ಚಲಾಯಿಸಿದರೆ ಪರವಾಗಿ, ವಿರುದ್ಧವಾಗಿ ಚಲಾಯಿಸಿದರೆ ವಿರುದ್ಧವಾಗಿ, ಒಟ್ಟಾರೆಯಾಗಿ ಆ ಮಸೂದೆಯನ್ನು ಲೋಕಸಭೆ ಪಾಸ್ ಮಾಡಲಿಕ್ಕೆ ಇಷ್ಟಪಟ್ಟರೆ ಅದು ಪಾಸ್ ಆಗ್ತದೆ, ಫೇಲ್ ಮಾಡಲಿಕ್ಕೆ ಇಷ್ಟಪಟ್ಟರೆ ಅದು ಫೇಲ್ ಆಗ್ತದೆ. ಇದು ಇಂಥ ಅಧಿಕಾರಗಳನ್ನು ರಾಜ್ಯಸಭೆ ಹೊಂದಿದೆ. ಅಂದರೆ ರಾಜ್ಯಸಭೆಯು ಶಾಸನಗಳನ್ನು ರಚಿಸುವ ವಿಷಯದಲ್ಲಿ ಲೋಕಸಭೆಯಿಂದ ಅಂಗೀಕೃತಗೊಂಡು ಬಂದಂತಹ ಮಸೂದೆಯನ್ನು 6 ತಿಂಗಳುಗಳವರೆಗೆ ತಡೆ ಹಿಡಿಯುವ ಅಧಿಕಾರವನ್ನು ಹೊಂದಿದೆ ಅಂತ ಹೇಳ್ಬೋದು. 6 ತಿಂಗಳ ನಂತರ ತಾನು ಉತ್ತರವನ್ನು ಅದಕ್ಕೆ ಕೊಡಲೇಬೇಕಾಗ್ತದೆ. ಹಂಗೇನಾದರೂ ಅದು ಬೇಡ ಅಂತ ಅಂದರೆ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗ್ತದೆ. ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆದಾಗ ಅದೇನಾಗ್ತದೆ? ರಾಷ್ಟ್ರಪತಿಗಳು ತಮ್ಮ ಅಧ್ಯಕ್ಷತೆಯಲ್ಲಿ 2 ಸದನಗಳ ಜಂಟಿ ಅಧಿವೇಶನವನ್ನು ಕರೀತಾರೆ. ಈ ಜಂಟಿ ಅಧಿವೇಶನದಲ್ಲಿ ಲೋಕಸಭೆ ಏನನ್ನು ಬಯಸುತ್ತದೆಯೋ ಅದೇ ಫಲಿತಾಂಶವಾಗಿ ಹೊರಹೊಮ್ಮುತ್ತದೆ. ಅಂದ ಮೇಲೆ ಒಂದು ಮಸೂದೆಯನ್ನು ಕಾನೂನಾಗದಂತೆ ರಾಜ್ಯಸಭೆಗೆ ಇರ್ತಕ್ಕಂಥ ಅಧಿಕಾರಗಳು ಎಷ್ಟು ಅಂದರೆ ಗರಿಷ್ಠ ಪಕ್ಷ 6 ತಿಂಗಳುಗಳವರೆಗೆ ಅದನ್ನು ತಡೆ ಹಿಡಿಯುವುದು ಆಗಿರ್ತದೆ. ಯಾಕೆ ಅಂದರೆ ರಾಜ್ಯಸಭೆಯು ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸದನ ಅಲ್ಲ. ಪರೋಕ್ಷ ಚುನಾವಣೆ ಮತ್ತು ನಾಮಕರಣಗಳ ಮುಖಾಂತರ ಆಯ್ಕೆಯಾಗಿ ಬಂದಿರತಕ್ಕಂಥ ಸದನ. ಲೋಕಸಭೆ ಹಾಗಲ್ಲ. ಲೋಕಸಭೆ ಶಕ್ತಿಶಾಲಿ ಸದನ. ಏಕೆಂದರೆ ಜನತೆಯಿಂದ ನೇರವಾಗಿ ಪ್ರಜಾಸತ್ತಾತ್ಮಕ ತತ್ವದ ಆಧಾರದ ಮೇಲೆ ಪ್ರತ್ಯಕ್ಷ ಮತದಾನದ ಮುಖಾಂತರ ಜನರಿಂದ ನೇರವಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮುಖಾಂತರ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು ಲೋಕಸಭೆ. ಆ ಕಾರಣಕ್ಕಾಗಿ ಲೋಕಸಭೆ ಜನತೆಯ ಸದನ, ಜನಸಾಮಾನ್ಯನ ಸದನ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರ ಪ್ರಜಾಪ್ರಭುತ್ವ ಆಗಿರುವಾಗ ಪ್ರಜೆಗಳ ಇಚ್ಛೆ ರಾಜ್ಯದ ಇಚ್ಛೆ, ಪ್ರಜೆಗಳ ಇಚ್ಛೆ ರಾಜ್ಯದ ಇಚ್ಛೆ, ಪ್ರಜಾ ಇಚ್ಛೆ ರಾಜ್ಯದ ಇಚ್ಛೆ. ಆ ಕಾರಣಕ್ಕಾಗಿ ಲೋಕಸಭೆ ಹೆಚ್ಚು ಇಲ್ಲಿ ಶಕ್ತಿಶಾಲಿ ಅಂತೇಳಿ ನಾವು ಹೇಳ್ಬೋದು. ಇದಾದಮೇಲೆ ಎರಡನೇ ಒಂದು ಕಾರ್ಯ ಹಣಕಾಸಿನ ಅಧಿಕಾರಗಳು ಅಂತ ಹೇಳಿ. ಈ ಹಣಕಾಸಿನ ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ ಲೋಕಸಭೆಗೆ ಹೆಚ್ಚಿನ ಅಧಿಕಾರಗಳೇನೂ ಕೂಡ ಇಲ್ಲ. ಏಕೆಂದರೆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಏಕೆಂದರೆ ಭಾರತದ ಖಜಾನೆಯ ಮಾಲೀಕನು ಲೋಕಸಭೆಯಾಗಿದೆ. ಭಾರತದ ಖಜಾನೆಯ ಮಾಲೀಕನು ಲೋಕಸಭೆಯಾಗಿದೆ. ಲೋಕಸಭೆಯ ಒಪ್ಪಿಗೆ ಇರದ ಹೊರತು ಭಾರತದ ಖಜಾನೆಗೆ 1 ಪೈಸೆಯಷ್ಟು ಹಣವನ್ನು ಸೇರಿಸಲು, 1 ಪೈಸೆಯಷ್ಟು ಹಣವನ್ನು ಖರ್ಚು ಮಾಡಲು ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಹಣಕಾಸಿನ ಮಸೂದೆಯನ್ನು ಮೊದಲು ಎಲ್ಲಿ ಮಂಡಿಸಬೇಕು? ಲೋಕಸಭೆಯಲ್ಲಿಯೇ ಮಂಡಿಸಬೇಕಾಗಿರುತ್ತದೆ. ರಾಜ್ಯಸಭೆಯಲ್ಲಿ ಅದನ್ನು ಮಂಡಿಸಲಿಕ್ಕೆ ಬರೋದಿಲ್ಲ. ಇನ್ನು ಲೋಕಸಭೆಯಲ್ಲಿ ಒಂದು ಹಣಕಾಸಿನ ಮಸೂದೆಯನ್ನು ಮಂಡಿಸಲಾಗ್ತದೆ. ಅದಕ್ಕೆ 2/3 ಮೆಜಾರಿಟಿಯನ್ನು ಕೊಟ್ಟು ಲೋಕಸಭೆ ಅದನ್ನು ಅಂಗೀಕರಿಸುತ್ತದೆ. ರಾಜ್ಯಸಭೆಯ ಒಪ್ಪಿಗೆಗೆ ಕಳಿಸಿಕೊಡ್ತದೆ. ರಾಜ್ಯಸಭೆಯ ಒಪ್ಪಿಗೆಗೆ ಕಳಿಸಿಕೊಳ್ಳಲಾಗ್ತದೆ. ಯಾವುದೇ ಒಂದು ಮಸೂದೆಯು 2 ಸದನಗಳ ಒಪ್ಪಿಗೆ ಇರದ ಹೊರತು ಏನಾಗುವುದಿಲ್ಲ, ಕಾನೂನಾಗಿ ಪರಿಗಣಿಸುವುದಿಲ್ಲ. 2 ಸದನಗಳ ಒಪ್ಪಿಗೆ ಅತಿ ಅವಶ್ಯಕವಾಗಿ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಇದರಿಂದ ಲೋಕಸಭೆ ಅಂಗೀಕಾರ ಮಾಡಿ ಕಳಿಸಿರ್ತಕ್ಕಂಥ ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಯು 14 ದಿನಗಳ ಒಳಗಾಗಿ ತನ್ನ ನಿಲುವನ್ನು ಪ್ರಕಟಿಸಬೇಕಾಗಿರುತ್ತದೆ. ಸಾಮಾನ್ಯ ಮಸೂದೆಯಾಗಿದ್ದರೆ 6 ತಿಂಗಳುಗಳ ಅವಧಿ, ಹಣಕಾಸಿನ ಮಸೂದೆಯಾಗಿದ್ದರೆ 14 ದಿನಗಳ ಅವಧಿ. ಈ 14 ದಿನಗಳ ಒಳಗಾಗಿ ರಾಜ್ಯಸಭೆ ಅದಕ್ಕೆ ತನ್ನ
ನಿರ್ಧಾರಗಳನ್ನು ಪ್ರಕಟಿಸಬೇಕಾಗ್ತದೆ. ರಾಜ್ಯಸಭೆಗೆ ಅಧಿಕಾರವಿದೆ ಆ ಮಸೂದೆಯನ್ನು ತಿರಸ್ಕರಿಸಲಿಕ್ಕೆ, ಮೊದಲನೇ ಬಾರಿಗೆ ಬಂದಂಥ ಮಸೂದೆಯನ್ನು ತಿರಸ್ಕರಿಸಲಿಕ್ಕೆ, ಸಕಾರಣಗಳನ್ನು ನೀಡಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಸೂಚಿಸಿ ಕೆಲವೊಂದಿಷ್ಟು ಸಲಹೆಗಳನ್ನು ನೀಡಿ. ಏಕೆಂದರೆ ರಾಜ್ಯಸಭೆ ಹಿರಿಯರ ಸದನ, ಮುತ್ಸದ್ದಿಗಳ ಸದನ, ಅನುಭವಿಗಳ ಸದನ ಆಗಿರೋದ್ರಿಂದ ಆ ಅನುಭವಿಗಳು ತಮ್ಮ ಅನುಭವದ ಕೆಲವೊಂದಿಷ್ಟು ಸಲಹೆಗಳನ್ನು ಲೋಕಸಭೆಗೆ ನೀಡಬಹುದು. ಎರಡನೆಯ ಬಾರಿಗೆ ಲೋಕಸಭೆ ಆ ರಾಜ್ಯಸಭೆ ನೀಡಿರ್ತಕ್ಕಂಥ ಸಲಹೆಗಳನ್ನು ಒಪ್ಪಿಕೊಳ್ಳಲೇಬೇಕೆಂಬ ನಿಯಮ ಇಲ್ಲ. ಒಪ್ಪಬಹುದು, ಒಪ್ಪದೇನೂ ಇರಬಹುದು. ಯಥಾವತ್ತಾಗಿಯೂ ರಾಜ್ಯಸಭೆಗೆ ಅದನ್ನು ಕಳಿಸಿಕೊಡಬಹುದು. ಎರಡನೆಯ ಬಾರಿಗೆ ರಾಜ್ಯಸಭೆಗೆ ಅಂಗೀಕಾರಕ್ಕಾಗಿ ಬರತಕ್ಕಂಥ ಮಸೂದೆಗೆ ರಾಜ್ಯಸಭೆಯು ಒಪ್ಪಿಗೆಯನ್ನು ನೀಡಲೇಬೇಕಾಗಿರುತ್ತದೆ. ಒಂದು ಮಸೂದೆಯನ್ನು, ಹಣಕಾಸಿನ ಮಸೂದೆಯನ್ನು ಎರಡನೇ ಬಾರಿಗೆ ಬಂದಾಗ ರಾಜ್ಯಸಭೆಯು ಅದನ್ನು ತಿರಸ್ಕರಿಸಿದರೂ ಕೂಡ, ಒಪ್ಪಿಗೆಯನ್ನು ನೀಡದಿದ್ದರೂ ಕೂಡ ಉಭಯ ಸದನಗಳಿಂದ ಆ ಹಣಕಾಸಿನ ಮಸೂದೆ ಅಂಗೀಕೃತಗೊಂಡಿತೆಂದು ತಿಳಿದು ರಾಷ್ಟ್ರಪತಿಗಳ ಸಹಿಗಾಗಿ ಕಳುಹಿಸಲಾಗುತ್ತದೆ. ರಾಜ್ಯಸಭೆ ಅದನ್ನು ಒಪ್ಪಲಿ ಒಪ್ಪದಿರಲಿ ಆ ಮಸೂದೆಯು ಎರಡೂ ಸದನಗಳಿಂದ ಒಪ್ಪಿಗೆಯನ್ನು ಪಡೆಯಿತೆಂದು ಅಂಗೀಕೃತಗೊಂಡಿತೆಂದು ತೀರ್ಮಾನಿಸಿ ರಾಷ್ಟ್ರಪತಿಗಳ ಸಹಿಗೆ ಕಳಿಸಲಾಗುತ್ತದೆ. ಯಾಕೆ ಅಂದರೆ ಲೋಕಸಭೆ ಜನತಾ ಸದನ, ಜನತೆಯಿಂದ ನೇರವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸದನ, ಜನತೆಯ ತೀರ್ಮಾನ ಅಂತಿಮ ತೀರ್ಮಾನ. ಲೋಕಸಭೆಗಳ ಇಚ್ಛೆ, ಲೋಕಸಭೆಯ ಇಚ್ಛೆ ಎಂದರೆ ಅದು ಒಂದಿಡೀ ಭಾರತ ದೇಶದ ಪ್ರಜೆಗಳ ಇಚ್ಛೆ. ಏಕೆಂದರೆ ಪ್ರತಿನಿಧಿ ಸರ್ಕಾರ ನಮ್ಮಲ್ಲಿ ಇದೆ. ಜನ ಆಡಳಿತವನ್ನು ನಡೆಸಲಿಕ್ಕೋಸ್ಕರ ಜನತೆಯು ತನ್ನ ಪ್ರತಿನಿಧಿಯನ್ನು ಅಲ್ಲಿಗೆ ಕಳಿಸಿದ್ದಾರೆ, ಲೋಕಸಭೆಗೆ ಕಳಿಸಿದ್ದಾರೆ. ಪ್ರತಿನಿಧಿ ಸರ್ಕಾರ ನಮ್ಮಲ್ಲಿ ಇರೋದ್ರಿಂದ ಲೋಕಸಭೆಯ ಇಚ್ಛೆ ಎಂದರೆ ಅದು ಒಂದಿಡೀ ಭಾರತ ದೇಶದ ಪ್ರಜೆಗಳ ಇಚ್ಛೆ, ಜನಸಾಮಾನ್ಯರ ಇಚ್ಛೆ, ಪ್ರಜೆಗಳ ಇಚ್ಛೆಯಾಗಿರೋದ್ರಿಂದ ರಾಜ್ಯಸಭೆಯನ್ನು ಒಪ್ಪಲಿ ಒಪ್ಪದಿರಲಿ ರಾಷ್ಟ್ರಪತಿಗಳ ಸಹಿಗೆ ಆ ಮಸೂದೆ, ಹಣಕಾಸಿನ ಮಸೂದೆ ಹೋಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕಾರ್ಯಾಂಗೀಯ ಅಧಿಕಾರಗಳು ಹೇಳಿ ಬರ್ತದೆ. ಏನಿದು ಕಾರ್ಯಾಂಗೀಯ ಅಧಿಕಾರಗಳು? ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆ ಏನೇನು ಅಧಿಕಾರಗಳನ್ನು ಚಲಾಯಿಸ್ತದೆ. ರಾಜ್ಯಸಭೆಗೆ ಕಾರ್ಯಾಂಗದ ಮೇಲೆ ಹೆಚ್ಚು ಅಧಿಕಾರಗಳೇನು ಇರೋದಿಲ್ಲ. ರಾಜ್ಯಸಭೆಗೆ ಕಾರ್ಯಾಂಗದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಅಧಿಕಾರವಿರುವುದಿಲ್ಲ. ಲೋಕಸಭೆಗಿದೆ. ಮಂತ್ರಿಮಂಡಲದ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಅಧಿಕಾರ ಲೋಕಸಭೆಗೆ ಇದೆ, ಆದರೆ ರಾಜ್ಯಸಭೆಗೆ ಅಂತಹ ಅಧಿಕಾರಗಳು ಇಲ್ಲ. ಆದರೆ ಸರ್ಕಾರದ ವೈಫಲ್ಯಗಳನ್ನು, ನೀತಿ ನಿಯಮಗಳನ್ನು ಸದನದಲ್ಲಿ ಚರ್ಚಿಸುವ ಮತ್ತು ಟೀಕಿಸುವ ಅಧಿಕಾರವಿದೆ. ಸರ್ಕಾರ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳು, ಆಡಳಿತ ವೈಖರಿ ಏನಿದೆಯಲ್ಲ, ಆ ಆಡಳಿತ ವೈಖರಿಯಲ್ಲಿ ಲೋಪದೋಷಗಳು ಇದ್ದರೆ ರಾಜ್ಯಸಭೆಯಲ್ಲಿ ಅದನ್ನು ಚರ್ಚೆ ಮಾಡಬಹುದು. ಇಂತಿಂಥ ತಪ್ಪುಗಳನ್ನು ಸರ್ಕಾರ ಮಾಡ್ತಾ ಇದೆ, ಹೀಗೆ ಮಾಡೋದ್ರಿಂದ ಇಂತಿಂಥ ಪರಿಣಾಮಗಳು ಉಂಟಾಗ್ತವೆ ಅಂತೇಳಿ ಚರ್ಚೆಯನ್ನು ಮಾಡ್ತಕ್ಕಂಥ ಅಧಿಕಾರ ಇದೆ, ಟೀಕಿಸುವ ಅಧಿಕಾರ ಇದೆ. ಮತ್ತು ರಾಷ್ಟ್ರದ ಹಾಗೂ ರಾಜ್ಯದ ಆಡಳಿತಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಪ್ರಶ್ನೆಯನ್ನು ಕೇಳಿ, ರಾಜ್ಯಸಭೆಯ ಅಧಿವೇಶನ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಮಂತ್ರಿಮಂಡಲದ ಯಾವುದಾದರೂ ಒಂದು ಇಲಾಖೆಯ ಆಡಳಿತದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿ ಸಂಬಂಧಪಟ್ಟಂಥ ಮಂತ್ರಿಯಿಂದ ಉತ್ತರವನ್ನು ಪಡೆದುಕೊಳ್ತಕ್ಕಂಥ ಅಧಿಕಾರ ಇದೆ. ಪ್ರಶ್ನೆಯನ್ನು ಹಾಕಬಹುದು. ನೀವು ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ತೀರ್ಮಾನಗಳನ್ನು ಮಾಡಿದ್ದೀರಿ, ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಂಡಿದ್ದೀರಿ, ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ, ಎಷ್ಟು ಕಾಮಗಾರಿಗಳನ್ನು ನಡೆಸಿದ್ದೀರಿ, ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ಪ್ರಶ್ನೆಗಳನ್ನು ಕೇಳಿ ಅದನ್ನು ಏನು ಮಾಡ್ಬೋದು, ಅದಕ್ಕೆ ರಾಜ್ಯಸಭೆಯು ಮಂತ್ರಿಮಂಡಲದಲ್ಲಿಯೂ ರಾಜ್ಯಸಭೆಯು ಮಂತ್ರಿಮಂಡಲದಿಂದ ಏನನ್ನು ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆಯಬಹುದು. ಇನ್ನು ಕೆಲವು ಬಾರಿ ಏನಾಗ್ತದೆ, ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯಸಭೆಯ ಸದಸ್ಯರುಗಳು ಕೂಡ ಸ್ಥಾನವನ್ನು ಪಡೀತಾರೆ. ಉದಾಹರಣೆಗೆ ಮನಮೋಹನ್ ಸಿಂಗ್ ರವರು, ಎಚ್ ಡಿ ದೇವೇಗೌಡರವರು, ಈ ರೀತಿ
ಅನೇಕ ಜನ ಏನಾಗಿದ್ದಾರೆ, ರಾಜ್ಯಸಭೆಯಿಂದಲೇ ಆಯ್ಕೆಯಾಗಿ ರಾಜ್ಯಸಭೆಯ ಸದಸ್ಯರಾಗಿದ್ದುಕೊಂಡು ಪ್ರಧಾನಮಂತ್ರಿಯ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥವ್ರು ಇದ್ದಾರೆ. ಮನಮೋಹನ್ ಸಿಂಗ್ ರವರು ರಾಜ್ಯಸಭೆಯ ಸದಸ್ಯರಾಗಿದ್ದುಕೊಂಡು ಹಣಕಾಸಿನ ಸಚಿವಾಲಯವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಂಥ ಹಣಕಾಸು ಸಚಿವರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯಸಭೆಯ ಸದಸ್ಯರು ಮಂತ್ರಿಮಂಡಲದ ಸದಸ್ಯರಾಗಬಹುದು. ಮಂತ್ರಿಮಂಡಲವನ್ನ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥ ಅಧಿಕಾರ ರಾಜ್ಯಸಭೆಗೆ ಇಲ್ಲ. ಅವರನ್ನು ಅವಿಶ್ವಾಸ ಮಂಡಳಿಯನ್ನು ಸೂಚಿಸ್ತಕ್ಕಂಥ ಅವಿಶ್ವಾಸ ಗೊತ್ತುವಳಿಯನ್ನು ಸೂಚಿಸ್ತಕ್ಕಂಥ ಒಂದು ಅಧಿಕಾರ ರಾಜ್ಯಸಭೆಗೆ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನ್ಯಾಯಿಕ ಕಾರ್ಯಗಳು. ಈ ನ್ಯಾಯಿಕ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯು ತನ್ನದೇ ಆದಂಥ ನ್ಯಾಯಿಕ ಅಧಿಕಾರಗಳನ್ನು ಹೊಂದಿರ್ತದೆ. ಹೆಂಗೆ ಅಂತಂದರೆ, ಭಾರತದ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರು, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರು, ಚುನಾವಣಾ ಆಯೋಗದ ಕಮಿಷನರ್ಗಳು, ಆಯೋಗದ ಆಯುಕ್ತರುಗಳು, ಕಮಿಷನರ್ಗಳು ಮತ್ತು ಇಂಥವರಿಗೆ ಸಂಬಂಧಪಟ್ಟಂಥ ಒಂದು ವೇಳೆ ಭಾರತದ ಸಂವಿಧಾನಿಕ ಉನ್ನತ ಹುದ್ದೆಗಳಾದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರು, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರುಗಳು ಮತ್ತು ಇತರೆ ನ್ಯಾಯಾಧೀಶರುಗಳು, ಯೋಜನಾ ಆಯೋಗದ ಉಪಾಧ್ಯಕ್ಷರು ಮತ್ತು ಸದಸ್ಯರು, ಭಾರತದ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತದ ಹಣಕಾಸು ಆಯೋಗದ ಉಪಾಧ್ಯಕ್ಷರು ಮತ್ತು ಸದಸ್ಯರು, ಚುನಾವಣಾ ಆಯೋಗದ ಆಯುಕ್ತರು, ಇವರು ಯಾರಾದರೂ ಸಂವಿಧಾನಿಕ ವಿಧಿಗಳನ್ನು ಉಲ್ಲಂಘಿಸಿ ಅಧಿಕಾರವನ್ನು ಚಲಾವಣೆ ಮಾಡಿದ್ದರೆ, ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದರೆ, ಸ್ವಜನ ಪಕ್ಷಪಾತವನ್ನು ಮಾಡಿದರೆ, ಅವರ ಮೇಲೆ ಸಲ್ಲಿಸಲಾಗ್ತಕ್ಕಂಥ ದೋಷಾರೋಪಣ ಪಟ್ಟಿಯ ಮೇಲೆ ಚರ್ಚೆಯನ್ನು ನಡೆಸ್ತಕ್ಕಂಥ ಅಧಿಕಾರ, ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಚರ್ಚೆಯನ್ನು ನಡೆಸ್ತಕ್ಕಂಥ ಅಧಿಕಾರ ಯಾರಿಗೆ ಇದೆ? ರಾಜ್ಯಸಭೆಗೆ ಇದೆ. ಇದನ್ನು ನ್ಯಾಯಿಕ ಕಾರ್ಯಗಳು ಅಂತೇಳಿ ಕರೀತಾರೆ. ಇದಾದ ಮೇಲೆ ಈ ನ್ಯಾಯಿಕ ಕಾರ್ಯಗಳಾದಂತೆ ಸಂವಿಧಾನ ತಿದ್ದುಪಡಿಯ ಅಧಿಕಾರಗಳು. ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಗೆ ಹೆಚ್ಚು ಅಧಿಕಾರಗಳು ಇರುತ್ತವೆ. ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಗೆ ಹೆಚ್ಚು ಅಧಿಕಾರಗಳು ಇರುತ್ತವೆ. ಒಂದು ವೇಳೆ ರಾಜ್ಯಸಭೆ ಲೋಕಸಭೆ ಎರಡು ಸೇರಿ ಏನು ಸಂವಿಧಾನ ತಿದ್ದುಪಡಿಗೆ ಮುಂದಾಗ್ತವಲ್ಲ, ಲೋಕಸಭೆ ಸಂವಿಧಾನ ತಿದ್ದುಪಡಿಗೆ ಒಂದು ಮಸೂದೆಯನ್ನು ತಯಾರು ಮಾಡಿ 3/2 ಬಹುಮತದ ಆಧಾರದ ಮೇಲೆ ಅದನ್ನು ಪಾಸು ಮಾಡಿ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳುಹಿಸಿಕೊಟ್ಟರೆ, ಯಾವ ಮಸೂದೆ ಇದು? ಸಂವಿಧಾನ ತಿದ್ದುಪಡಿಯ ಮಸೂದೆ. ಈ ಸಂವಿಧಾನ ತಿದ್ದುಪಡಿಯ ಮಸೂದೆಯನ್ನು ಲೋಕಸಭೆಯು ಪಾಸು ಮಾಡಿ ರಾಜ್ಯಸಭೆಯ ಅನುಮತಿಗಾಗಿ ಕಳುಹಿಸಿಕೊಟ್ಟಾಗ ರಾಜ್ಯಸಭೆಯು ಅದನ್ನು ತಿರಸ್ಕರಿಸಿದರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾರಾ? ಇಲ್ಲ. ಸಂವಿಧಾನ ತಿದ್ದುಪಡಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಗೆ ಹೆಚ್ಚು ಅಧಿಕಾರಗಳು ಇರುತ್ತವೆ. ರಾಜ್ಯಸಭೆಯ ಮತ್ತು ಲೋಕಸಭೆಯ ಪ್ರತ್ಯೇಕ ಒಪ್ಪಿಗೆಯ ಅವಶ್ಯಕತೆ ಇದೆ. ಏಕೆಂದರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವ ವಿಷಯವೆಂದರೆ ಅದು ಏನಾಗಿರುತ್ತದೆ? ಒಂದಿಡೀ ದೇಶದ ಮುಂದಿನ ಸಂವಿಧಾನಿಕ ಭವಿಷ್ಯದ ವಿಷಯವಾಗಿರ್ತದೆ. ರಾಜ್ಯಸಭೆಯಲ್ಲಿ ಇರ್ತಕ್ಕಂಥವರು ನ್ಯಾಯಶಾಸ್ತ್ರ, ತತ್ವಶಾಸ್ತ್ರ ಮತ್ತು ಇತರೆ ಅನೇಕ ವಿಷಯಗಳಲ್ಲಿ ಪಾರಂಗತರಾಗಿರ್ತಕ್ಕಂಥವರಿದ್ದಾರೆ. ಗೌರವಯುತವಾದಂಥ ವ್ಯಕ್ತಿಗಳಿದ್ದಾರೆ, ಪರಿಣಿತ ವ್ಯಕ್ತಿಗಳಿದ್ದಾರೆ, ಹಿರಿಯರು ಮತ್ತು ಅನುಭವಿಗಳು ಇದ್ದಾರೆ. ಆದ್ದರಿಂದ ಆ ಅನುಭವಿಗಳ ಒಪ್ಪಿಗೆಯು ಅತಿ ಅವಶ್ಯಕವಾಗಿರುತ್ತದೆ. ರಾಜ್ಯಸಭೆಯನ್ನು ತಿರಸ್ಕರಿಸಿದರೆ ಸಂವಿಧಾನ ತಿದ್ದುಪಡಿಯ ಮಸೂದೆ ಬಿದ್ದು ಹೋಯಿತೆಂದೇ ಅರ್ಥ. ಅದಕ್ಕೆ ಸಪರೇಟಾಗಿ ಏನು ಮಾಡಲಿಕ್ಕಾಗಲ್ಲ. ಪ್ರೆಸಿಡೆಂಟರು, ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ನಡೆಸೋದಿಲ್ಲ. ರಾಜ್ಯಸಭೆಯ ಒಪ್ಪಿಗೆ ಅತಿ ಅವಶ್ಯಕ. ರಾಜ್ಯಸಭೆಯ ಒಪ್ಪಿಗೆ ಇಲ್ಲದ ಹೊರತು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ವಿಷಯದಲ್ಲಿ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರಗಳು ಇಲ್ಲ. ಇದಾದ ಮೇಲೆ ಚುನಾವಣಾ ಅಧಿಕಾರಗಳು. ಏನಿದು ಚುನಾವಣಾ ಅಧಿಕಾರಗಳು ಅಂದರೆ?
ಈ ರಾಜ್ಯಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ರಾಜ್ಯಸಭೆಯ ಚುನಾಯಿತ ಸದಸ್ಯರುಗಳು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತದಾನ ಮಾಡ್ತಕ್ಕಂಥವರಾಗಿರುತ್ತಾರೆ. ಮತದಾನವನ್ನು ಮಾಡಿ ರಾಷ್ಟ್ರಪತಿಗಳನ್ನು ಮತ್ತು ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ಮತ್ತು ಉಪಸಭಾಪತಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ. ಆದ್ದರಿಂದ ಇದನ್ನು ನಾವೇನಂತ ಕರಿತೇವೆ? ಚುನಾವಣಾ ಅಧಿಕಾರಗಳು ಅಂತೇಳಿ ಕರಿತೇವೆ. ರಾಷ್ಟ್ರಪತಿಗಳ ಚುನಾವಣೆ ಯಾವ ರೀತಿ ನಡೀತದೆ? ಮುಂದೆ ರಾಷ್ಟ್ರಪತಿಗಳ ಕಾರ್ಯಾಂಗದಲ್ಲಿ ಭಾರತದ ಕೇಂದ್ರ ಕಾರ್ಯಾಂಗದಲ್ಲಿ ಮೊದಲಿಗೆ ಬರ್ತಕ್ಕಂಥವರು ರಾಷ್ಟ್ರಪತಿ. ಆ ರಾಷ್ಟ್ರಪತಿ ಯಾವ ರೀತಿ ಆಯ್ಕೆ ಆಗ್ತಾರೆ ಅನ್ನೋದನ್ನು ನಾವು ಅಲ್ಲಿ ಚರ್ಚೆ ಮಾಡೋಣ. ಈಗ ಸದ್ಯಕ್ಕೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಗಳಲ್ಲಿ ಮತದಾನ ಮಾಡುವ ಅಧಿಕಾರ ರಾಜ್ಯಸಭೆಯ ಚುನಾಯಿತ ಸದಸ್ಯರಿಗೆ ಇರುತ್ತದೆ. ನಾಮಕರಣಗೊಂಡ ಸದಸ್ಯರಿಗಲ್ಲ, ಚುನಾಯಿತ ಸದಸ್ಯರಿಗೆ ಇರುತ್ತದೆ. ಅದನ್ನೇ ನಾವಿಲ್ಲಿ ಕರಿತೇವೆ ಚುನಾವಣಾ ಅಧಿಕಾರಗಳು ಅಂತೇಳಿ ಕರಿತೇವೆ. ಮತ್ತೆ ಯಾರನ್ನ ಇವರು ಚುನಾಯಿಸ್ತಾರೆ ಅಂದರೆ ರಾಜ್ಯಸಭೆಯ ಉಪಸಭಾಪತಿಗಳು. ರಾಜ್ಯಸಭೆಯ ಉಪಸಭಾಪತಿಗಳನ್ನು ಯಾರು ಆಯ್ಕೆ ಮಾಡ್ತಾರೆ? ರಾಜ್ಯಸಭೆಯ ಸದಸ್ಯರೇ ಆಯ್ಕೆ ಮಾಡ್ತಾರೆ. ಇನ್ನು ಕೊನೆಗಾಗಿ ಬರ್ತಕ್ಕಂಥದ್ದು ವಿಶೇಷ ಅಧಿಕಾರಗಳು. ಏನಿವು ವಿಶೇಷ ಅಧಿಕಾರಗಳು ಅಂತಂದರೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ ರಾಜ್ಯಸಭೆಗೆ ಸಂವಿಧಾನದ 249ನೇ ವಿಧಿನಲ್ಲಿ ವಿಶೇಷ ಅಧಿಕಾರಗಳನ್ನು ಕೊಡು ಮಾಡಲಾಗಿದೆ. ಏನವು ಅಂದರೆ, ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ಸದನದಲ್ಲಿ ರಾಜ್ಯಸಭಾ ಸದಸ್ಯರು ಹಾಜರಿದ್ದು ಮತದಾನ ಮಾಡುವ ಮೂಲಕ ಮಸೂದೆಯನ್ನು ಸಂಸತ್ತಿನಲ್ಲಿ ಅಂಗೀಕರಿಸುವ ಅಧಿಕಾರವಿದೆ. ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳೇನಾದರೂ ರಾಷ್ಟ್ರೀಯ ಹಿತಾಸಕ್ತಿಯ ಒಂದು ದೃಷ್ಟಿಕೋನದಲ್ಲಿ ಮುಖ್ಯವಾಗಿದ್ದರೆ, ಒಂದಿಡೀ ರಾಷ್ಟ್ರಕ್ಕೆ ಅನುಕೂಲ ಆಗ್ತದೆ ಈ ಮಸೂದೆಯನ್ನು ನಾವು ಅಂಗೀಕಾರ ಮಾಡಿದರೆ ಅಂತ ಹೇಳಿ ಏನಾದರೂ ಅವಶ್ಯಕತೆ ಕಂಡು ಬಂದರೆ ಅಂಥ ಒಂದು ಮಸೂದೆಯನ್ನು ಮಂಡಿಸಿ ಅಂಗೀಕಾರ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಸಭೆಗೆ ಇದೆ. ಇನ್ನು ವಿಧಿ ಸಂಖ್ಯೆ 312 ಪ್ರಕಾರ ರಾಜ್ಯಸಭೆಗೆ ಮಾತ್ರ ಅಖಿಲ ಭಾರತ ಸೇವೆಗಳಿಗೆ ಹೊಸದೊಂದು ಸೇವೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಅಧಿಕಾರ ಇದೆ. ಅಖಿಲ ಭಾರತ ಸೇವೆಗಳಲ್ಲಿ 3 ಸೇವೆಗಳಿದ್ದಾವೆ. ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ನಾವು ಅಖಿಲ ಭಾರತ ಸೇವೆಗಳನ್ನು ನೋಡಿದ್ದೆವು. IAS, IPS, IFS ಅಂತಕ್ಕಂಥ 3 ಸೇವೆಗಳಿದ್ದಾವೆ. ಈ 3ನ್ನು ಹೊರತುಪಡಿಸಿ ಮತ್ತೇನಾದರೂ ಒಂದು ಹೊಸ ಸೇವೆ ನಮಗೆ ಬೇಕು ಅನಿಸಿದರೆ ರಾಜ್ಯಸಭೆ ಮಾತ್ರ ಅಂಥದ್ದೊಂದು ಹೊಸ ಸೇವೆಯನ್ನು ಸೃಷ್ಟಿ ಮಾಡುವ ಅಧಿಕಾರವನ್ನು ಹೊಂದಿದೆ. ಏಕೆಂದರೆ ರಾಜ್ಯಸಭೆಯ ಸದಸ್ಯರುಗಳು ಆಡಳಿತದಲ್ಲಿ ಅಪಾರವಾದಂಥ ಅನುಭವವನ್ನು, ಜ್ಞಾನವನ್ನು ಹೊಂದಿದವರು ಆಗಿದ್ದಾರೆ. ಆ ಕಾರಣಕ್ಕಾಗಿ ಇನ್ನು ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದ್ದ ಸಂದರ್ಭದಲ್ಲಿ ಹಣಕಾಸಿನ ಮಸೂದೆಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆಯಬಹುದಾಗಿದೆ. ರಾಜ್ಯಗಳಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ಸಂದರ್ಭದಲ್ಲಿ ಆ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಒಂದು ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಿ ಅದಕ್ಕೆ ಅಂಗೀಕಾರವನ್ನು ಪಡೆಯಬಹುದಾಗಿದೆ. ರಾಜ್ಯಸಭೆ ಹಣಕಾಸಿನ ಮಸೂದೆಗಳನ್ನು ಹೊರತುಪಡಿಸಿ ಕಾನೂನು ರಚನೆ ಹಾಗೂ ಸಂವಿಧಾನ ತಿದ್ದುಪಡಿ ವಿಷಯಗಳಲ್ಲಿ ಲೋಕಸಭೆಗೆ ಸಮಾನವಾದಂಥ ಅಧಿಕಾರವನ್ನು ಹೊಂದಿದೆ. ಹಣಕಾಸಿನ ಮಸೂದೆಯನ್ನು ಮಾತ್ರ ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ. ಇನ್ನು ಉಳಿದ ಯಾವುದೇ ಮಸೂದೆಯನ್ನು ಉಭಯ ಸದನಗಳಲ್ಲಿ ಯಾವ ಸದನದಲ್ಲಾದರೂ ಮಂಡಿಸಬಹುದು. ಇನ್ನು ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಮಸೂದೆಗೆ ರಾಜ್ಯಸಭೆಯ ಒಪ್ಪಿಗೆಯು ಕಡ್ಡಾಯವಾಗಿರುತ್ತದೆ. ರಾಜ್ಯಸಭೆಯ ಒಪ್ಪಿಗೆ ಕಡ್ಡಾಯವಾಗಿ ಆಗಲೇಬೇಕಾಗಿರ್ತದೆ. ಇಷ್ಟು ಕೆಲಸಗಳನ್ನು ಭಾರತದ ರಾಜ್ಯಸಭೆ ಮಾಡ್ತದೆ. ಒಟ್ಟಾರೆಯಾಗಿ ಭಾರತದ ಕೇಂದ್ರ ಶಾಸಕಾಂಗದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಇದೆ.
ಕೆಳಮನೆಯಾಗಿ ಲೋಕಸಭೆಯು, ಮೇಲ್ಮನೆಯಾಗಿ ರಾಜ್ಯಸಭೆಯು ಕೆಲಸವನ್ನು ನಿರ್ವಹಿಸ್ತವೆ. ರಾಜ್ಯಸಭೆಯು ರಾಜ್ಯಗಳನ್ನು ಪ್ರತಿನಿಧಿಸುವ ಕೌನ್ಸಿಲ್ ಆಗಿರ್ತದೆ. ಲೋಕಸಭೆ ಏನಾಗಿರ್ತದೆ, ಜನರಿಂದ ನೇರವಾಗಿ ಆಯ್ಕೆಯಾದ ಸದಸ್ಯರುಗಳನ್ನು ಹೊಂದಿರ್ತದೆ. ಇದಾದ ಮೇಲೆ ರಾಜ್ಯಸಭೆ ಇಂತಿಷ್ಟು ಕಾರ್ಯಗಳನ್ನು ತಾನು ನೆರವೇರಿಸ್ತದೆ. ಇನ್ನು ಮುಂದಿನ ತರಗತಿನಲ್ಲಿ ಲೋಕಸಭೆ, ಆ ಲೋಕಸಭೆಯ ರಚನೆ ಮತ್ತು ಲೋಕಸಭೆ ಯಾವ ರೀತಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತದೆ ಎನ್ನುವುದನ್ನು ನಾವು ನೋಡೋಣ.